Then comes ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ. ಉಪ್ಪಿ ಸರ್ ಜೊತೆ ನಾನು ಫಸ್ಟ್ ಮಾಡಿದ್ದು ಸೂಪರ್ ಸ್ಟಾರ್ ಪಿಕ್ಚರು. ಬಟ್ ಐ ಆಮ್ ಪ್ರಿಟಿ ಶೋರ್ ಅವ್ರಿಗೆ ನೆನಪಿರಲ್ಲ ಅದು ಅಂತ. ಸೊ ಅದಾದ್ಮೇಲೆ ಅವ್ರದ್ದೇ ಪ್ರೊಡಕ್ಷನ್ ಸಿನಿಮಾಗಳಲ್ಲಿ ನಾನು ಡಬ್ ಮಾಡಕ್ ಹೋಗಿದ್ದೆ. ಪ್ರಿಯಾಂಕಾ ಉಪೇಂದ್ರ ಅವರು ಡಬ್ ಮಾಡಿದ್ದೆ. ಬೇರೆ ಬೇರೆ ಅವರ ನಿರ್ದೇಶನದಲ್ಲಿ ಬೇರೆ ಪಿಕ್ಚರ್ಗಳನ್ನ ಸೂಪರ್ ಇರಬಹುದು, ಮತ್ತೆ ಸಾಕಷ್ಟು ಸಿನಿಮಾ ಅವರ ನಿರ್ದೇಶನದಲ್ಲಿ ನಾನು ಡಬ್ ಮಾಡಕ್ ಹೋದಾಗ ಅವ್ರ ಎನರ್ಜಿ ಮ್ಯಾಚ್ ಮಾಡೋದಿದೆಯಲ್ಲ ಸೌಜನ್ಯ, ದಟ್ ಈಸ್ ಅ ಬಿಗ್ ಚಾಲೆಂಜ್. ಹೆಂಗ್ ಕಲಿತೀವಿ ಗೊತ್ತಾ ಅವ್ರ ಎನರ್ಜಿನ ಮ್ಯಾಚ್ ಮಾಡೋದಕ್ಕೆ. ಅವ್ರ ತಲೆ ಒಂದು ಓಡುತ್ತೆ. ಯೂಶಲಿ ಡಬ್ಬಿಂಗ್ ಎನ್ವೈರನ್ಮೆಂಟ್ ಹೆಂಗಿರುತ್ತೆ ಅಂದ್ರೆ, ಪಕ್ಕದ ರೂಮ್ನಲ್ಲಿ ಮೈಕ್ ಇರುತ್ತೆ, ಪಕ್ಕದ ರೂಮ್ನಲ್ಲಿ ಆರ್ಟಿಸ್ಟ್ ಇರ್ತಾರೆ, ಮೇನ್ ಇಂಜಿನಿಯರ್ ರೂಮನ್ನು ಕತ್ಲು ಮಾಡ್ಕೊಂಡು ಎಲ್ಲರೂ ಮಲಗ್ಬಿಟ್ಟಿರ್ತಾರೆ. ನೋಡಿದ ಪಿಕ್ಚರ್ನ 25ನೇ ಸಲ ನೋಡ್ತಾ ಇರ್ತಾರೆ, ರಿವೈಂಡ್ ಪ್ಲೇ. ಅವ್ರು ಹಂಗಲ್ಲ. ಹೀ ಈಸ್ ಲೈಕ್ ಮರ್ಕ್ಯೂರಿ. ಚಕ 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 ತಲೆನೂ ಓಡ್ತಿರುತ್ತೆ, ಚಕ 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 ಮಾತು ಹೊರಳ್ತಿರುತ್ತೆ. ಅವ್ರು ಒಂದು ಸಲ ಹೇಳಿದ ಮಾತನ್ನ ನಾನು ತಲೆಗೆ ಹಾಕೊಳ್ಳಿಲ್ಲ ಅಂದ್ರೆ 2ನೇ ಸಲ ಡೈಲಾಗ್ ಮತ್ತೆ ಬರಲ್ಲ. ಅವಾಗ್ಲೇ ಏನೋ ಹೇಳಿದ್ರೆ ಬರ್ಕೊಂಡ್ರೇನೋ ಅಂತ ಹುಡುಗರು ಪೆನ್ ಹುಡುಕೋ ಹೊತ್ತಿಗೆ ನಾವ್ ಅಲ್ಲಿ ಟೇಕ್ ಮಾಡಿ ಮುಗಿಸ್ತೀವಿ. ಸೊ ಐ ಆಲ್ಸೋ ಹ್ಯಾಡ್ ಟು ಬಿ ಆನ್ ಮೈ ಟೋಸ್. ಅವ್ರ ಜೊತೆ ಒಂದ್ ಎರಡು ಒಕೇಶನ್ಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಟು ಕ್ಯಾಚ್ ಅಪ್ ವಿತ್ ಹಿಸ್ ಸ್ಪೀಡ್. ಬಟ್ ಒಂದ್ಸಲ ಗೊತ್ತಾದ್ಮೇಲೆ ನಾವು ಬಿಡ್ತೀವ ಅಂತ ಸಿಗೋ ಟ್ಯಾಲೆಂಟ್ ಗಳನ್ನ ಒಂಥರ ಬಾಚ್ ತಲೆಗೆ ತುಂಬಿಸ್ಕೋಬೇಕು. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವರ್ಕಿಂಗ್ ವಿತ್ ಹಿಮ್ ಆಲ್ಸೋ. ಅವರ ಮಾತುಗಳು, ಅವ್ರ ಇಂಪ್ರೂವೈಸೇಷನ್ಗಳು, ಇಟ್ ಇಸ್ ರಿಯಲಿ ಸಿ ಈಗಲೇ ನಾವು ಎಷ್ಟು ಎನರ್ಜೆಟಿಕ್ ಬಂದೆ. ಇವಾಗ ಸೀರಿಯಲ್ಸ್ ಗಳ ಬಗ್ಗೆ ಮಾತಾಡ್ತಾ, ಥಿಯೇಟರ್ ಅಂತ ಮಾತಾಡ್ತಾ, ಸೋಬರ್ ಆಗಿ ಎಷ್ಟು ಚೆನ್ನಾಗಿ ಡೈಲಾಗ್ಸ್ ಗಳಿಗೆ ಒತ್ತು ಕೊಡೋದು, ಟೈಟಲ್ ಟ್ರ್ಯಾಕ್ ಬಗ್ಗೆ ಎಷ್ಟು ಸ್ಲೋ ಆಗಿ ಮಾತಾಡ್ಕೊಂಡು ಸೈಲೆನ್ಸ್ಗೆ ಎಷ್ಟು ನಾವು ಮಹತ್ವ ಇದೆ ಅಂತ ಮಾತಾಡಿ, ನೆಕ್ಸ್ಟ್ ಕಮ್ಸ್ ದಿಸ್ ಎನರ್ಜಿ ಶಿಫ್ಟ್ ವೇರ್ ಪಟಾಕಿ 1000 ವಾಲ ಮುಗಿತಾನೆ ಇಲ್ಲ, ಪಟ 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 ಪಟ. Yeah, that is Upendra sir for you. It is I'm still learning from him. ಅಂದ್ರೆ ಅದು ಆ ಕಲಿಕೆ ಮುಗಿಯಲ್ಲ, ಬಿಕಾಸ್ ಅವರ ಕ್ರಿಯೇಟಿವಿಟಿ ಮುಗಿಯಲ್ಲ. ಹಾಗಾಗಿ ಅವರ ಹೇಳ್ಕೊಟ್ಟಿರೋ ಪಾಠಗಳು ಮುಗಿಯಲ್ಲ, ಅದು ನಡೀತಾ ಹೋಗುತ್ತೆ. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇವ್ರಗಳ ಜೊತೆ ಎಲ್ಲ ಕೆಲಸ ಮಾಡಿ ಒಂಚೂರು ಇವರು. ಸೊ ದ ಎಕ್ಸ್ಪೀರಿಯನ್ಸ್ ದಟ್ ಐ ಕ್ಯಾರಿ ವಿತ್ ಮೀ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ ಆಫ್ ಆಲ್ ದೀಸ್ ಗ್ರೇಟ್ ಪೀಪಲ್. ವಾವ್, ಅಮೇಸಿಂಗ್. ಅಂಡ್ ಇದು ನೀವು ನಮ್ಮ ಜೊತೆ ಹಂಚ್ಕೋತಾ ಇದ್ದೀರಾ ಅನ್ನೋದೇ ನಮಗೆ ಎಷ್ಟು ಖುಷಿ ಅಂದ್ರೆ, ಇವಾಗ ನೋಡಿ ಎನರ್ಜಿ ಶಿಫ್ಟ್ ನಿಮ್ಮಲ್ಲಿ ಮಾತ್ರ ಆಗ್ಲಿಲ್ಲ, ನನ್ನಲ್ಲೂ ಆಯ್ತು. ಬಿಕಾಸ್ ವಿ ಆರ್ ಆಲ್ ರೀಲಿವಿಂಗ್ ದಟ್ ಮೂಮೆಂಟ್, ಹೇಳ್ದಂಥದ್ದನ್ನ. ಸೋ ನೈಸ್. ಅಂಡ್ ಇವಾಗ ಬೆಸ್ಟ್ ಅಟ್ ದ ಲಾಸ್ಟ್ ಅಂತ ನನ್ನ ಫೇವ್ರೆಟ್ ಸಬ್ಜೆಕ್ಟ್, ನಾನು ಯಾವ್ದ್ರ ಬಗ್ಗೆ ಮೇನ್ ಆಗಿ ನಿಮ್ಮನ್ನು ಮಾತಾಡ್ಸೋದಕ್ಕೆ ಕರ್ಸಿದ್ದೀನಿ, ಅದನ್ನ ಅಟ್ ದ ಲಾಸ್ಟ್ ಇಟ್ಕೊಂಡಿದ್ದೀನಿ. ಬಿಕಾಸ್ ಬೆಸ್ಟ್ ಅಟ್ ದ ಲಾಸ್ಟ್, ಡಬ್ಬಿಂಗ್. ನೀವು ಸಾಕಷ್ಟು ಮಜಲುಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಅದರಲ್ಲಿ ಸೂಪರ್ ಸಕ್ಸಸ್ಫುಲ್ ಆಗಿ, ಬಟ್ ದೀಪಾ ಅಂತಿದ್ದ ಹಾಗೆ ನನಗೆ ಫಸ್ಟ್ ಮೈಂಡ್ಗೆ ಬರೋದು ಡಬ್ಬಿಂಗ್ ಕಲಾವಿದೆಯಾಗಿ ನಿಮ್ಮನ್ನ ನಾನು ನೋಡ್ತೀನಿ. ಬಿಕಾಸ್ ನಾನು ನೋಡ್ತಾ ಬೆಳೆದಿರೋದು ನಿಮ್ಮನ್ನ ಡಬ್ಬಿಂಗ್ ಕಲಾವಿದೆಯಾಗಿ. ಅದಕ್ಕಿಂತ ಪ್ರೀವಿಯಸ್ ಜನರೇಷನ್ ಅವರು ಬಹುಶಃ ಸೀರಿಯಲ್ನೊಂದಿಗೆ ದೇ ಮೈಟ್ ರಿಲೇಟ್. ಅಂಡ್ ಅದಕ್ಕೂ ಮುಂಚೆ ಅಂದ್ರೆ ಚಿಕ್ಕ ಮಕ್ಕಳು, ನಾನು ಚಿಕ್ಕ ವಯಸ್ಸಲ್ಲಿ ಇವ್ರನ್ನ ನೋಡಿದ್ದೆ ಸೀರಿಯಲ್ ಅಲ್ಲಿ ಅಥವಾ ಟಾಕ್ ಶೋ ಆಂಕರ್ ಆಗಿ ಅಂತ ಗುರುತಿಸಬಹುದು, ರೈಟ್? ಸೊ ನಾನು ಒಂದು 20-25 ಸಿನಿಮಾಗಳಿಗೆ ಡಬ್ ಮಾಡಿರಬಹುದು ವಿತ್ ಮೈ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್. ನಂದೊಂದಷ್ಟು ಡೌಟ್ಸ್ ಇದೆ, ಬಿಕಾಸ್ ನಾವೆಲ್ಲ ವಿಲ್ ಲುಕ್ ಅಪ್ ಟು ಯು. ಸೊ ಡಬ್ಬಿಂಗ್ ಅಂತಿದ್ದ ಹಾಗೆ ನೋಡಿ, 3 ಸ್ಟೇಟ್ ಅವಾರ್ಡ್ಸ್ ಗಳನ್ನ ಪಡ್ಕೊಳ್ಳೋದು ಇಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಟ್ ಆಲ್. ಅಭಿಯಿಂದ ಪ್ರಾರಂಭವಾಗುತ್ತೆ, ಎಕ್ಸ್ಕ್ಯೂಸ್ ಮೀ, ಮುಂಗಾರು ಮಳೆ, ಜೋಗಿ, ದುನಿಯಾ, ಬುಲ್ಬುಲ್, ಬಜರಂಗಿ, ಗೂಗ್ಲಿ, ಕೃಷ್ಣನ್ ಲವ್ ಸ್ಟೋರಿ, ಶಿವಲಿಂಗ, ಚಂದ್ರ, ಹೀಗೆ ದ ಲಿಸ್ಟ್ ಗೋಸ್ ಆನ್ ಅಂಡ್ ಆನ್ ಅಂಡ್ ಆನ್. 500ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡಬ್ ಮಾಡಿದ್ದೀರಾ. ಹೀರೋಯಿನ್ಸ್ಗಳ ಹೆಸರನ್ನ ತಗೋಬೇಕಂದ್ರೆ ಅಫ್ಕೋರ್ಸ್ ಯಾರಿಲ್ಲ ಅಂತ ಕೇಳಬೇಕು, ಬಟ್ ಸ್ಟಿಲ್ ಟು ಬ್ರಿಂಗ್ ಔಟ್ ಫ್ಯೂ ನೇಮ್ಸ್. ರಮ್ಯಾ, ಮೋಹಕತಾರೆ ರಮ್ಯಾ ಅವರು, ಪೂಜಾ ಗಾಂಧಿ, ದೀಪಾ ಸನ್ನಿಧಿ, ಐಂದ್ರತಾರೆ, ಪ್ರಿಯಾಂಕಾ ಉಪೇಂದ್ರ, ಪ್ರಿಯಾಮಣಿ, ರಚಿತಾ ರಾಮ್, ಮಾಲಾಶ್ರೀ. ಇನ್ನು ನಮ್ಮ ಕನ್ನಡದ ಹೀರೋಯಿನ್ಸ್ ಮಾತ್ರ ಅಲ್ಲದಿರಾ, ತ್ರಿಷಾ, ಅಮಲಾ ಪಾಲ್, ಸ್ನೇಹಾ, ಶ್ರೇಯಾ ಸರಣ್, ಮೀರಾ ಜಾಸ್ಮಿನ್. ಓ ಮೈ ಗಾಡ್. ಅಂಡ್ 3 ರಾಜ್ಯ ಪ್ರಶಸ್ತಿಗಳು ಇವರಿಗೆ ಕಂಠದಾನ ಕಲಾವಿದೆಯಾಗಿ ಏನು ಬಂದಿದೆ. ಅರಸು, ರಂಗ SSLC ಅಂಡ್ ಜಸ್ಟ್ ಮಾತಲ್ಲಿ ಸಿನಿಮಾಗಳಿಗೆ. ಸೊ ಲೆಟ್ಸ್ ಬಿಗಿನ್ ವಿತ್ ಅಭಿ, ಬಿಕಾಸ್ ಒಂಥರ ಅಲ್ಲಿಂದ ಎಲ್ಲವೂ ಪ್ರಾರಂಭವಾಯಿತು. ಇವತ್ತಿನ ದಿನ ಅಂದರೆ ಅಫ್ಕೋರ್ಸ್ ನಾನು ನಿಮ್ಮ ಜೊತೆ ವರ್ಕ್ ಮಾಡಿರುವಂಥ ಕೆಲವು ಡಿರೆಕ್ಟರ್ಸ್ ಹತ್ರ ಎಲ್ಲ ಮಾತಾಡ್ತಾ ಸುಮಾರು ಜನ ಹೇಳಿದ್ದಾರೆ, ಅರ್ಧ ದಿನ ಅಷ್ಟೇ ದೀಪಾ ಅವರು ಬರ್ತಾರೆ, ಡಬ್ಬಿಂಗ್ ಮುಗಿಸಿ ಹೊಟ್ಟೋಗ್ತಾರೆ ಅಂತ. ಬಟ್ ದೆನ್ ಅಭಿ ಸಿನಿಮಾಗೆ 3 ದಿನ ತಗೊಂಡ್ರಿ ನೀವು ಡಬ್ ಮಾಡೋದಕ್ಕೆ. ಅಲ್ಲಿಂದ ಶುರುವಾಗಿದ್ದು ಆ ಸಿನಿಮಾ. ಅಗೇನ್ ದಿನೇಶ್ ಬಾಬು ಅವ್ರ ಜೊತೆ ನಾನು ದೀಪಾವಳಿ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಿದ್ದೆ. ರಮ್ಯಾ ಅವರು ಹೊಸದಾಗಿ ಇಂಡಸ್ಟ್ರಿಗೆ ಬಂದಂತಹ ಪಿಕ್ಚರ್ ಅಭಿ. ಸರಿ, ಹೊಸ ವಾಯ್ಸ್ ಟ್ರೈ ಮಾಡೋಣ ಅಂತ ಒಂದು ಥಾಟಲ್ಲಿದ್ದಾಗ ದೀಪಾ ಅವ್ರ ಕೈಲಿ ಟ್ರೈ ಮಾಡಬಹುದಾ, ಹೆಚ್ಚು ಕಮ್ಮಿ ಒಂದು ವಾಯ್ಸ್ ಮ್ಯಾಚ್ ಆಗಬಹುದು ಅಂತ ಸರ್ ತಲೆಯಲ್ಲಿತ್ತು. ಕರ್ಸಿದ್ರು, ಹೋದೆ. ಅವಾಗಿನೂ ನನಗೆ ಮೈಕ್ ಮುಂದೆ ಏನು ಕಲ್ಚರು, ಯಾವ ಡಿಸ್ಟೆನ್ಸ್ನಲ್ಲಿ ಮಾತಾಡ್ತಾ ಉಫ್ ಅಂತ ಸೌಂಡ್ ಬಂದ್ಬಿಡುತ್ತೆ, ಅಥವಾ ಲಿಪ್ ನಾಯ್ಸ್ ಬರುತ್ತೆ. ಇವೆಲ್ಲ ಪದಗಳು ಅರ್ಥನೇ ಆಗಿರಲಿಲ್ಲ. ನಾನೆಲ್ಲಿ ಲಿಪ್ ನಾಯ್ಸ್ ಮಾಡ್ತಾ ಇದ್ದೀನಿ, ನಾನೇ ಮೆಮ್ಮೆ ಅಂತ ಮಾಡ್ತಿಲ್ವಲ್ಲ ಅಂತ ನಾನು
ಆವಾಗ ಅಲ್ಲಿನ ಇಂಜಿನಿಯರ್ಗಳು ಡೈರೆಕ್ಟರ್ಗಳು ಹೇಳ್ಕೊಡ್ತಾ ಇದ್ದಿದ್ದು ನನಗೆ. ಸೊ ಇಟ್ ಟುಕ್ 3 full days. ಆಲ್ಸೋ ಇಟ್ಸ್ ಅ ವೆರಿ ಲೆಂದಿ ಫಿಲ್ಮ್ ಆ್ಯಂಡ್ ಥ್ರೂಔಟ್ ದ ಫಿಲಮ್ ರಮ್ಯಾ ಅವರಿದ್ದಾರೆ ಆ ಪಿಕ್ಚರ್ನಲ್ಲಿ. ಆ್ಯಂಡ್ ಇದು ಬೆಳಗಾಂ ಮುಸ್ಲಿಂ ಫ್ಯಾಮಿಲಿಯ ಒಂದು ಬ್ಯಾಕ್ ಡ್ರಾಪ್. ಸೊ ಆ ಭಾಷೆ ಮಾತಾಡಬೇಕಿತ್ತು, ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನನಗೆ. ಬೇಕಂದ್ರೆ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವಳು ನಾನು. ನಂಗೆ ಬೆಂಗಳೂರು ಕನ್ನಡ ಒಂದೇ ಗೊತ್ತಿದ್ದು, ಒಂದು ಉತ್ತರ ಕರ್ನಾಟಕದ ಕನ್ನಡ, ಆ ಸ್ಲ್ಯಾಂಗ್ ಮಾತಾಡೋದು ಕಲಿಬೇಕಿತ್ತು. ಸೊ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್. ಆ್ಯಂಡ್ ಇದರಲ್ಲಿ ಸಿಂಕ್ ಮಾಡೋದು. ಸೊ ಇದೊಂಥರ ಎಮೋಟಿಂಗ್, ಸಿಂಕಿಂಗ್, ಈ ಪದಗಳೆಲ್ಲ ಕಲಿಯೋದು ಮಾಡೋದು, ಇಟ್ ಟುಕ್ ಅ ಲಾಂಗ್ ಟೈಮ್ ಬಟ್ ವೆರಿ ವರ್ತ್ ವೈಲ್ ಟೈಮ್. ಬಿಕಾಸ್ ಲೈಕ್ ಐ ಸೆಡ್, ಅವ್ರ ಪ್ರೊಡಕ್ಷನ್ ಇಂದ ಲಾಂಚ್ ಆಗಿದ್ದಂಥ ದೊಡ್ಡ ಬ್ಯಾನರ್ ಪಿಕ್ಚರು. ರಮ್ಯಾ ಅವ್ರ ಜೊತೆಗೆ ನನ್ನ ವಾಯ್ಸು ಕೂಡ ಲಾಂಚ್ ಆಯಿತು. ದಟ್ ಹ್ಯಾಸ್ ಬ್ರಾಟ್ ಮೀ ದಿಸ್ ಫಾರ್. ಲವ್ಲಿ. ಆ್ಯಂಡ್ ಎಷ್ಟೆಲ್ಲ ಹೀರೋಯಿನ್ಸ್ಗಳ ಹೆಸರುಗಳನ್ನ ನಾನು ಹೇಳಿದೆ, ಎಲ್ಲರಿಗೂ ಒಂದೇ ಥರನೂ ಧ್ವನಿ ಕೊಡೋ ಹಾಗಿಲ್ಲ, ರೈಟ್? ಅದು ಅದರ ಒಳ ಹೊಕ್ಕರೆ ನಾವು ಎಷ್ಟೆಲ್ಲ ಮೈನ್ಯೂಟ್ ಡೀಟೇಲ್ಸ್, ಲೈಕ್ ನೀವು ಹೇಳ್ತೀರಾ ಸ್ವಲ್ಪ ಲೀನ್ ಆಗಿರೋರಿಗೆ ವಾಯ್ಸ್ನ ಥಿನ್ ಮಾಡ್ಕೊಂಡು ಮಾತಾಡಬೇಕಾಗತ್ತೆ. ಲೈಕ್ ಕೃತಿಕರ್ ಬಂದಾಗೆ ಬೇರೆ ಥರ ವಾಯ್ಸ್ನ ಕೊಡಬೇಕಾಗತ್ತೆ, ನೀವು ರಚಿತಾರಾಮ್ ಅವ್ರಿಗೆ ಬೇರೆ ಥರ ವಾಯ್ಸ್ ಕೊಡಬೇಕಾಗತ್ತೆ. ಮತ್ತೊಂದು ಕಡೆ ಗಂಗಾ ಸಿನಿಮಾದಲ್ಲಿ ಮಾಲಾಶ್ರೀ ಅವ್ರಿಗೆ ಡಬ್ ಮಾಡಿದಾಗ ವಾಯ್ಸ್ನ ಥಿಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಐ ರಿಮೆಂಬರ್, ನನಗೆ ಒಂದು ಸಲ ಒಂದು 8 ವರ್ಷ ಮುಂಚೆ ಅನ್ಸುತ್ತೆ, ಐ ಹ್ಯಾಡ್ ಆಲ್ಮೋಸ್ಟ್ ಲಾಸ್ಟ್ ಮೈ ವಾಯ್ಸ್, ಒದ್ದಾಡ್ತಿದ್ದೆ. ಆವಾಗ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ, ಹೀಗೆ ನಿಮಗೂ ಆಗಿದೆಯಾ ಅಂತ ಕೇಳೋದಕ್ಕೆ. ಯಾಕಂದ್ರೆ ಫಸ್ಟ್ ಟೈಮ್ ನಮ್ಗೆ ಹಾಗಾದಾಗ ಒಂದು ಭಯ ಇರುತ್ತೆ, ಗೊತ್ತಾ, ಇದೇನು ಪರ್ಮನೆಂಟ್ ಆಗಿರುತ್ತೆ, ನನ್ನ ವಾಯ್ಸ್ನ ಫಾರ್ ಎವರ್ ನಾನು ಕಳ್ಕೊಂಡ ಅಂತ. ಅವಾಗ ನೀವು ಹೇಳಿದ್ರಿ ನನಗೂ ಈ ತರ ಆಗಿತ್ತು. ಅಂಡ್ ಒಂದು ಚಂದ್ರ ಸಿನಿಮಾದ ಡಬ್ಬಿಂಗ್ ಟೈಮ್ ಅಲ್ಲಿ ನಿಮಗೆ ತೀರಾ ಹುಷಾರಿರ್ಲಿಲ್ಲ, ಸ್ಟೀಮ್ ತಗೊಂಡು ಡಬ್ ಮಾಡ್ತಿದ್ರಿ ಅಂತೆಲ್ಲ ಹೇಳಿದ್ರಿ. ಅವತ್ತು ನೀವು ಕೊಟ್ಟಂತಹ ಒಂದು ಫೀಡ್ಬ್ಯಾಕ್, ಇಟ್ ರಿಯಲಿ ಹೆಲ್ಪ್ ಮೀ ಅ ಲಾಟ್. ಒಂದು ಹೇಗೆ ವಾಯ್ಸ್ನ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದಿರಬಹುದು. ಅಂಡ್ ನಿಮಗೂ ಈ ತರ ಆಗಿದೆ ಅಂದಾಗ, ಓ ಇವ್ರಿಗೆ ಆಗಿದೆ ಅಂದಮೇಲೆ ಓಕೆ ಇಟ್ ಇಸ್ ಕಾಮನ್ ಅನ್ನೋ ಒಂದು ಧೈರ್ಯ ನಮಗೆ ಬರುತ್ತೆ. ಸೊ ಒಂದಷ್ಟು ಮೆಮೊರಬಲ್ ಇನ್ಸಿಡೆಂಟ್ಸ್ ಅಂತ ಇರುತ್ತೆ ಡಬ್ಬಿಂಗ್ ಟೈಮ್ ಅಲ್ಲಿ, ವಿಚ್ ಯು ಕ್ಯಾನ್ ನಾಟ್ ಫರ್ಗೆಟ್. ಅದು ಫನ್ನಿ ಇರಬಹುದು, ಇಫ್ ಯು ವುಡ್ ವಾಂಟ್ ಟು ಶೇರ್ ಅದನ್ನ. ನಾನು ಎಲ್ಲ ಕಡೆ ಹೇಳ್ಕೊಂಡು ಬಂದಿರೋದು ಫನ್ನಿ ಅಂತಂದ್ರೆ ಡಬ್ಬಿಂಗ್ ಇನ್ಸಿಡೆಂಟ್ ಅಲ್ಲಿ 1 2 3 4 5 6 7 ದಟ್ ವಾಸ್ ಸೋ ಫನ್ನಿ, ಹಿಲೇರಿಯಸ್. ಇಡೀ ಸ್ಟುಡಿಯೋನಲ್ಲಿ ಕೂತ್ಕೊಂಡು, ಎಲ್ಲ ದೊಡ್ಡ ಸ್ಟುಡಿಯೋ ಆಯ್ತಾ, ಚಾಮುಂಡೇಶ್ವರಿ ಸ್ಟುಡಿಯೋ ಅಲ್ಲಿ ಇದೀವಿ. ಇಟ್ಸ್ ಅ ಹ್ಯೂಜ್ ಲಾಂಗ್ ಸ್ಟುಡಿಯೋ ಆಯ್ತಾ, ಖಾಲಿ ಸ್ಟುಡಿಯೋ, ಒಂದು ಮೈಕ್ ಇಟ್ಕೊಂಡು ನೋಡ್ತಾ ಇದ್ದೀನಿ ಪಿಕ್ಚರ್ನ. ಆ ಹೀರೋಯಿನ್ 1 2 3 4 5 6 7 8 9 10 11 12 13 14 15 17 18 19 20. ಹಲೋ, ಡೈಲಾಗ್ಸ್ ಎಲ್ಲಿದೆ ಗುರು? ಡೈಲಾಗ್ಸ್ ಕೊಡಿ ನನಗೆ. ಮೇಡಮ್ ಒಂಚೂರು ನೀವೇ ಏನಾದರೂ ಬರೆದ್ಬಿಡಿ. ನಾನು ಸಿನಿಮಾಗೆ ಡೈಲಾಗ್ಸ್ ಬರೀಬೇಕು ನಾನು. ಇಲ್ಲ ಇಷ್ಟೇ ಮೇಡಮ್, ಅವರಿಬ್ರು ಜಗಳ ಆಡ್ತಿದ್ದಾರೆ ಅಷ್ಟೇ, ಅದು ಹಿಂದಿನ ಸೀನಲ್ಲಿ ಯಾರನ್ನೋ ಹಿಂಗೆ ಮೀಟ್ ಮಾಡಿದ್ರಲ್ಲ, ನಿಮ್ ಕಣ್ಣಲ್ಲೆಲ್ಲ ನೀರು. ಅಲ್ಲ, ನೀವು ನಾನು ಯಾಕೆ ನಕ್ಕಿದ್ದು ಅಂದ್ರೆ, ಬರ್ದ್ಬಿಡಿ ಅಂತ ನೀವು ಹೇಳಿದ್ರಲ್ಲ, ನಾನು ಹೇಳಿದ್ನಲ್ಲ ವಿತ್ ಮೈ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ನನಗೆ ಇದಾಗಿದೆ. ಅಲ್ಲಿ ಹೀರೋಯಿನ್ ಏನೋ ಹೇಳಿರ್ತಾರೆ, ಇವ್ರ ಹತ್ರ ಡೈಲಾಗ್ಸ್ ಇರಲ್ಲ, ಪ್ರಿಪ್ರೇಷನ್ ಇರಲ್ಲ, ಆಯ್ತಾ, ಏನೋ ಒಂದು ಬರ್ದ್ಬಿಡಿ. ನಾ ಎಷ್ಟೊಂದು ಸಿನಿಮಾಗೆ ಡೈಲಾಗ್ ರೈಟರ್ ಆಗಿದ್ದೀನಿ. ನಾನು ಅಷ್ಟೇ. ಅಂಡ್ ಕನ್ನಡ ಸರಿಯಾಗಿ ಆ ಸೆಂಟೆನ್ಸ್ನು ಕೂಡ ಕಂಪ್ಲೀಟ್ ಆಗಿ ಮುಗಿಸಿರಲ್ಲ. ಸೊ ಬಟ್ ಏನು ಅಂದ್ರೆ, ಇವ್ರಿಗೆಲ್ಲ ನಾನು ದೊಡ್ಡ ಥ್ಯಾಂಕ್ ಯು ಹೇಳ್ಬೇಕು. ಇವರೆಲ್ಲಿಂದ ನಾನು ಕನ್ನಡ ಕಲಿತೆ, ಒಳ್ಳೆ ಕನ್ನಡ, ಕೆಟ್ಟ ಕನ್ನಡ, ಒಟ್ನಲ್ಲಿ ಕನ್ನಡ ಕಲಿತೆ. ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ ಅಷ್ಟೇ. ಬಟ್ ಆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ರಾತ್ರಿ ಡಬ್ ಮಾಡ್ತಾ ಇದ್ದೀನಿ, 10 ಗಂಟೆ ಆಗ್ಬಿಟ್ಟಿತ್ತು ಅವತ್ತು. ಆ ಸೀನ್ ಮುಗಿಸ್ಲೇಬೇಕಿತ್ತು. ಮಾರನೇ ದಿವಸದಿಂದ ಸ್ಟುಡಿಯೋ ಇರಲಿಲ್ಲ. ಆ 1 2 3 4 5 6 7 8 ಸರಿ ಕೊಡಿ ಸರ್ ಒಂಚೂರು. 1 2 3 4 1 2 3 4 1 2 3 4ಗೆ ಏನ್ ಮಾಡ್ತಾ ಇದೆಯಾ, 1 2 3 4 ಏನ್ ಮಾಡ್ತಾ ಇದೆಯಾ, ಅಥವಾ ಏನ್ ಹೇಳ್ದೆ ನೀನು, ಆ ಥರ ಕೂರಿಸಿ ಏನೇನೇನೋ ಕಲ್ತ್ಬಿಟ್ಟೆ ಅವತ್ತು ಒಂದು ಸೀನ್, 1 2 3 4 ಸೀನ್ ಇಂದ. ಸೊ ದಟ್ ಈಸ್ ಒನ್ ವೆರಿ ಫನ್ನಿ ಇನ್ಸಿಡೆಂಟ್. ಬೇರೆ ಅಂದರೆ, ಈಗ ಜಸ್ಟ್ ಮಾತಲ್ಲಿ ಸಿನಿಮಾಗೆ ಅವಾರ್ಡ್ ಬಂತು ಅಂತ ಮೆನ್ಷನ್ ಮಾಡಿದ್ರಿ. ಫಸ್ಟ್ ಡಬ್ಬಿಂಗ್ ಹೋದಾಗ ಸುದೀಪ್ ಸರ್ ಇರಲಿಲ್ಲ ಸ್ಟುಡಿಯೋನಲ್ಲಿ, ಅವರ ಜೊತೆ ಟೀಮ್ ಮೆಂಬರ್ಸ್ ಎಲ್ಲ ಇದ್ರು. ನೀವು ಡಬ್ ಮಾಡಿ ಅಂತಂದ್ರು. ನಾನು ಅಂದೆ, ಇದು ಗ್ಯಾರಂಟಿ ಒಪ್ಪಲ್ಲ ಸರು, ಗ್ಯಾರಂಟಿ ಅವ್ರು ಇನ್ನೊಂದು ದಿನ ಕರೆಸ್ತಾರೆ ಅಂತ. ಅರ್ಧ ದಿನದಲ್ಲಿ ಪಿಕ್ಚರ್ ಮುಗಿಸ್ ಹೋಗಿದ್ದು ಸೌಜನ್ಯ, ನಾನು ವಾಪಸ್ 2 days ಬಂದು ಕೆಲಸ ಮಾಡಿದ್ದೀನಿ. ಬಿಕಾಸ್ ಐ ನೋ ಹೀ ಈಸ್ ಅ ಪರ್ಫೆಕ್ಷನಿಸ್ಟ್. ಐ ನೋ ಅವ್ರಿಗೆ ಏನು ಬೇಕು, ಅವ್ರಿಗೆ ಬೇಕಾಗಿದ್ದು ಬಂದಿಲ್ಲ ವಾಯ್ಸ್ನಲ್ಲಿ ಅಂತ ನನಗೆ ಗೊತ್ತು. ಸೊ ವಾಪಸ್ ಹೋಗಿ, ಅದೊಂದು ಸೀನ್ ಇದೆ ನೀವು ನೋಡಿದ್ರೆ ಅಂತ, ಯಾಕೆ ಉಳ್ಕೊಂಡೆ ಅಂತ ಕೇಳ್ತಾಳೆ ರಮ್ಯಾ ಸುದೀಪ್ ಅವ್ರನ್ನ ಸಿನಿಮಾದಲ್ಲಿ. ಹೊರಟವನು ಯಾಕೆ ಉಳ್ಕೊಂಡೆ ಅಂತ, ಅದೊಂದು 3 4 ಅಥವಾ 5 ಕಡೆ ಯಾಕೆ ಉಳ್ಕೊಂಡೆ ಬರುತ್ತೆ. ಅದನ್ನ ಏನಿಲ್ಲ ಅಂದ್ರೆ ಒಂದು ಅರ್ಧ ದಿನ ಡಬ್ ಮಾಡಿರಬೇಕು ನಾನು. ಈ ಥರ ತಗೊಳ್ಳಿ, ಆ ಥರ ತಗೊಳ್ಳಿ, ಇದು ಅದೇ ಥರ ರಿಪೀಟ್ ಆಯಿತು, ಬೇಡ, ಈ ಕೇಳಿಸ್ಕೊಳ್ಳಿ ವಾಯ್ಸು, ಈ ಥರ ತಗೊಳ್ಳಿ ಅಂತ ಹೇಳೋರು. ಅವ್ರು ಹೇಳಿದ ಫೀಲ್ ಅರ್ಥ ಆಗ್ತಿದೆ, ಬಟ್ ನನಗೂ ಆ ಔಟ್ಪುಟ್ ಬರಬೇಕಲ್ಲ. ಕರೆಕ್ಟ್. ಸೊ ಯುನೋ, ಅದು ಒಂದು ಅವಾರ್ಡ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಎಲ್ಲ ಕಡೆ. ಬಿಕಾಸ್ ಐ ಹ್ಯಾವ್ ಲಿಟ್ರಲಿ ಸ್ಟ್ರಗಲ್ಡ್ ಆ್ಯಂಡ್ ವರ್ಕ್ಡ್ ಹಾರ್ಡ್ ಫಾರ್ ಇಟ್. ಲರ್ನ್ಡ್ ಎವ್ರಿ ಪೀಸ್ ಆಫ್ ಇನ್ಪುಟ್ ದಟ್ ಹಿ ವಾಸ್ ಗಿವಿಂಗ್ ಇನ್, ಆ್ಯಂಡ್ ಅದನ್ನು ವಾಪಸ್ ರೀಕ್ರಿಯೇಟ್ ಮಾಡೋದು.
ಸೊ there were times where he would get so frustrated and we have all taken a coffee break. ನಾನು ಅನ್ಕೊಂಡಿದ್ದು ಬರ್ತಾ ಇಲ್ಲ, ಓಕೆ ಲೆಟ್ಸ್ ಆಲ್ ಟೇಕ್ ಅ ಬ್ರೇಕ್, ಕಾಫಿ ಕುಡಿಯೋಣ, ವಾಪಸ್ ಲೆಟ್ಸ್ ಕಮ್ ಬ್ಯಾಕ್ ಅಂಡ್ ರೀವಿಸಿಟ್ ದ ಸೀನ್ ಅಂತ. ಅಥವಾ ಪೂರ್ತಿ ಡಬ್ಬಾಗಿರೋ ಸೀನನ್ನ ಬೆಳಗ್ಗೆ ಅವರು ರಾತ್ರಿ ಎಲ್ಲ ಪಿಕ್ಚರ್ ನೋಡ್ಕೊಂಡು ಬಂದು ಬೆಳಗ್ಗೆ ಅವರು ಇಲ್ಲ ಇದನ್ನ ಒಂಚೂರು ಚೇಂಜ್ ಮಾಡೋಣ ಅನ್ಬಿಡೋರು. ಸೊ ಆಲ್ರೆಡಿ 2-3 hours ಸ್ಪೆಂಡ್ ಆಗಿರೋ ಸೀನ್ ಮೇಲೆ ಪುನಃ ವಿ ವುಡ್ ಸ್ಪೆಂಡ್ another 2-3 hours and dub. ಸೊ ದೀಸ್ ಆರ್ ಆಲ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್. ಚಂದ್ರ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರಿ, ಅದಕ್ಕೆ ಮುಂಚೆ ನಾನೊಂದು 2-3 ಹಾರರ್ ಪಿಕ್ಚರ್ ಮಾಡಿದ್ದೆ. ಅವಾಗ ವಾಯ್ಸ್ ಕ್ರ್ಯಾಕ್ ಮಾಡಬೇಕಿತ್ತು. ಈಗಲೂ ಜೋರಾಗಿ ಮಾತಾಡಿದ್ರೆ ವಾಯ್ಸ್ ಕ್ರ್ಯಾಕ್ ಆಗ್ಬಿಟ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅದು ಸರಿ ಹೋಗಕ್ಕೆ. ಇದ್ರ ಮಧ್ಯೆ ಯಾವ್ದಾದ್ರು ಒಂದು ಸಾಫ್ಟ್ ಫಿಲ್ಮ್ ಚಂದ್ರ ತರ ಬ್ಯೂಟಿಫುಲ್ ಹೀರೋಯಿನ್ ಅಂಡ್ ಸಾಫ್ಟ್ ಆಗಿ ಮಾತಾಡಬೇಕು ಅಂತ ಸೀನ್ಗಳು ಬಂದಾಗ ಕರ್ 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 ಕರ ಕೇಳುತ್ತೆ ಮೈಕಲ್ಲಿ. ಸೊ ಅಂಥ ಟೈಮ್ಗಳಲ್ಲಿ ನೀವು ಹೇಳ್ದಂಗೆ ಸ್ಟೀಮ್ ತಗೊಂಡು ಆಚೆ ಬಾ, ಸ್ಟೀಮ್ ತಗೋ, ಹೋಲ್ಡ್ ರಿಲ್ಯಾಕ್ಸ್, ಗೋ, ಒಂದು ಲೈನ್ ಮುಗಿಸು, ಮೇಡಮ್ ಮತ್ತೆ ವಾಯ್ಸ್ ಕ್ರ್ಯಾಕ್ ಆಗ್ತಿದೆ, ಮತ್ತೆ ಆಚೆ ಬಾ, ಮತ್ತೆ ಸ್ಟೀಮ್ ತಗೋ, ಮತ್ತೆ ವಾಪಸ್ ಒಳಗೆ ಹೋಗು. ಸೊ ಎಲ್ಲ ಥರ ಸರ್ಕಸ್ಗಳಾಗಿ ಆಗಿ 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 ಬಂದಂತಹ ಈ 500ಕ್ಕೂ ಹೆಚ್ಚು ಚಿತ್ರಗಳು ಡಬ್ಬಿಂಗಿಂದ. ಬಟ್ ಇಲ್ಲಿ ಒಂದು ಪಾಯಿಂಟ್ ಹೈಲೈಟ್ ಮಾಡಬಹುದು ನಾವು ಅನ್ನೋದಿದ್ರೆ, ಆ್ಯಸ್ ಆರ್ಡೆಂಟ್ ಮೂವಿ ಫ್ಯಾನ್ಸ್ ವರ್ಲ್ಡ್ ಸಿನಿಮಾನ ಬಹಳವಾಗಿ ಕನ್ಸ್ಯೂಮ್ ಮಾಡ್ತೀವಿ ನಮ್ಮನೇಲಿ, ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ. ಸೊ ಹಾಗಾಗಿ ಕೆಲವೊಂದು ಮೈನ್ಯೂಟ್ ವಿಷಯಗಳು ನಮ್ಮ ಗಮನಕ್ಕೆ ಬರುವಂಥದ್ದು ಎಷ್ಟೋ ಸಲ ಲಿಪ್ ಸಿಂಕ್ ಆಗಿರಲ್ಲ ಸಿನಿಮಾಗಳಲ್ಲಿ, ರೈಟ್? ಇದು ಯಾಕೆ ಆಗಿರಬಹುದು ಅನ್ನೋದು ನನಗೆ ಗೊತ್ತಿದೆ, ಬಿಕಾಸ್ ಐ ಹ್ಯಾವ್ ಡಬ್ಡ್ ಫಾರ್ ಅ ಫ್ಯೂ ಫಿಲ್ಮ್ಸ್. ಸಿಂಕ್ ಆಗೋದನ್ನು ಸಹ ಅಲ್ಲಿ ಆನ್ ದ ಸ್ಪಾಟ್ ಚೇಂಜ್ ಮಾಡಿರ್ತಾರೆ. ಎಷ್ಟೋ ಸಲ ನಾನು ಹೇಳಿರ್ತೀನಿ ಸರ್ ಇದು ಸಿಂಕ್ ಆಗಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ, ಅಂದರೆ ಡಿಸ್ಟೆನ್ಸ್ ಶಾರ್ಟ್ ಇಟ್ಟಾಗಲೋ ಇನ್ನೊಂದು ಮತ್ತೊಂದು. ಆ್ಯಸ್ ಅ ಡಬ್ಬಿಂಗ್ ಆರ್ಟಿಸ್ಟ್ ದೀಪಾ ಅವರೇ, ಒಬ್ಬ ಡೈರೆಕ್ಟರ್ 100% ಪ್ರಿಪೇರ್ ಆಗಿದ್ದಾಗ 99% ಆಫ್ ದ ಟೈಮ್ ಲಿಪ್ ಶುಡ್ ಸಿಂಕ್, ಬಿಕಾಸ್ ಡೈಲಾಗ್ ರೆಡಿ ಇರುತ್ತೆ ಬಿಫೋರ್ ದ ಸಿನಿಮಾ. ಶೂಟ್ ಮಾಡಿದಾಗ ಅದೇ ಡೈಲಾಗ್ ತೊಗೊಂಡಿರ್ತಾರೆ, ಡಬ್ಬಿಂಗಲ್ಲಿ ಅದೇ ಡೈಲಾಗ್ ಕೊಡ್ತಾರೆ. ನೀವು ಹೇಳ್ದಂಗೆ ಎಷ್ಟೋ ಸಲ ನೀವೇ ಡೈಲಾಗ್ ಬರೀರಿ ಅಂದರೆ ಆವಾಗ ವಿ ಆರ್ ಹೆಲ್ಪ್ಲೆಸ್, ರೈಟ್? ಒಂದು ಡೈಲಾಗ್ ಲಿಪ್ ಸಿಂಕ್ ಆಗೋದು ಎಷ್ಟು ಇಂಪಾರ್ಟೆಂಟ್? ಫಾರ್ ಮೀ ಇಟ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಹೌದಾ? ಎಸ್. ಓಕೆ. ಕ್ಲೋಸ್ ಅಪ್ ಶಾಟ್ಗಳಲ್ಲಿ ಒಂಚೂರು ಏನೋ ಏರುಪೇರು ಆಗ್ತಿದೆ ಅಂತ ಅನ್ಸುತ್ತೆ. ಈಗ ಎಷ್ಟೋ ಪರಭಾಷಾ ನಟಿಯರಿಗೆ ಡಬ್ ಮಾಡಿದ್ದೀನಿ ನಾನು, ಅವ್ರಿಗೆಲ್ಲ ಕನ್ನಡನೇ ಗೊತ್ತಿಲ್ಲ. ಅಂಥ ಟೈಮ್ನಲ್ಲಿ ನಾವು ಸರಾಗವಾಗಿ ಒಂದು ಕನ್ನಡ ಡೈಲಾಗನ್ನು ಹೇಳಿ ಮುಗಿಸ್ಬಿಟ್ರೆ ಕೇಳ್ತಿರೋರ್ಗೆಲ್ಲೂ ಡಿಸ್ಟ್ರಾಕ್ಷನ್ ಕಾಣಲ್ಲ. ಲಿಪ್ ಸಿಂಕು ಆಗಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಫಸ್ಟ್ ಆ್ಯಂಡ್ ಲಾಸ್ಟ್ ಮ್ಯಾಕ್ಸಿಮಮ್ ಸಿಂಕ್ ಆಗಿ ಮಧ್ಯದಲ್ಲಿ ಒಂಚೂರು ಏರುಪೇರು ಆಯಿತು ಅಂದರೆ ಯಾರಿಗೂ ಗೊತ್ತಾಗಲ್ಲ. ಬಟ್ ಆ ಹೀರೋಯಿನ್ ಮಾತಾಡ್ದಂಗೆ ನಾವು ಮಾತಾಡ್ತೀವಿ, ಆ ಬ್ರೇಕ್ಗಳು ಅಲ್ಲಲ್ಲೇ ಕೊಡ್ತೀವಿ ಅಂತಂದರೆ ಕೇಳೋರಿಗೆ ಆಭಾಸ ಆಗುತ್ತೆ. ಆಭಾಸ ಆಗಿದ ತಕ್ಷಣ ನಮಗೆ ಸೀನಿಂದ ನಮ್ಮ ಇಂಟ್ರೆಸ್ಟ್ ಡೈವರ್ಟ್ ಆಗುತ್ತೆ. ಯಾಕೆ ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ, ಯಾಕೆ ಕನ್ನಡ ಥರ ಕೇಳಿಸ್ತಾ ಇಲ್ಲ ಅನ್ಸಕ್ಕೆ ಶುರು ಆಗುತ್ತೆ. ಸೊ ಸಿಂಕ್ ಫಾರ್ ಮೀ ಅನ್ನೋದಕ್ಕಿಂತ ಈಸ್ ಮೋರ್ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ದ ಫೀಲ್ ಆಫ್ ದ ಡೈಲಾಗ್ ಆ್ಯಂಡ್ ಆ ಸ್ಟಾರ್ಟಿಂಗ್ ಎಂಡಿಂಗ್ ಸಿಂಕ್ ಆಗಿದ್ರೆ ಐ ಥಿಂಕ್ ವಿ ಹ್ಯಾವ್ ಗಾಟ್ ದ ಸೀನ್. ಆ ಫೀಲ್ ಬಂದಿದ್ರೆ, ಆ ಎಮೋಷನ್ ಬಂದಿದ್ರೆ ಐ ಥಿಂಕ್ ವಿ ಹ್ಯಾವ್ ಕ್ಯಾಪ್ಚರ್ಡ್ ಇಟ್ ಅಂತ ಅನ್ಸುತ್ತೆ. ಬಟ್ ಇದನ್ನ ಇನ್ನೂ ಹುಷಾರಾಗಿ ಕ್ಯಾಪ್ಚರ್, ಅಂದರೆ ಇದನ್ನ ಇನ್ನೂ ಹುಷಾರಾಗಿ ತೋರಿಸಬಹುದು. ಲೈಕ್ ಮೊನ್ನೆ ಭೈರತಿ ರಣಗಳು ನೋಡ್ಕೊಂಬಂದೆ ನಾನು, ರಾಹುಲ್ ಬೋಸ್ ಅವರು ಅಭಿನಯಿಸಿದ್ದಾರೆ ಇದರಲ್ಲಿ. ಸೊ ಲಾಂಗ್ ಶಾಟ್ಸ್ ಯಾವುದೂ ಇಟ್ಟಿಲ್ಲ ಅವರ ಫೇಸ್ಗೆ ಹತ್ತಿರದಲ್ಲಿ. ಲಾಂಗ್ ಡೈಲಾಗ್ಸ್ ಇದ್ದಾಗ ಬ್ಯಾಕ್ ಶಾಟ್ ತೋರಿಸ್ತಾರೆ, ಮತ್ತೆ ಫ್ರಂಟ್ ಶಾಟ್ ತೋರಿಸ್ತಾರೆ. ಅವಾಗ ಇಟ್ ಇಸ್ ಸೋ ಈಸಿ ಟು ಮ್ಯಾನೇಜ್, ಬಿಕಾಸ್ ಅವರು ಬ್ಯಾಕ್ ಶಾಟ್ ಅಲ್ಲಿ ಲಿಪ್ ಸಿಂಕ್ ಮಾಡಿಲ್ಲ ಅಂದ್ರೂ ಡೈಲಾಗ್ ಸರಾಗವಾಗಿ ಹೋಗ್ತಾ ಇರುತ್ತೆ. ಫ್ರಂಟ್ ಶಾಟ್ ಅಲ್ಲಿ ದೇ ಕ್ಯಾನ್ ಈಸಿಲಿ ಮ್ಯಾನೇಜ್. ಎಕ್ಸಾಕ್ಟ್ಲಿ. ಇವಾಗ ಡೈರೆಕ್ಟರ್ ಆರ್ ಆಲ್ಸೋ ವೆರಿ ವೆರಿ ಇಂಟೆಲಿಜೆಂಟ್, ವೆರಿ ಸ್ಮಾರ್ಟ್. ಇವಾಗ ದೇ ನೋ ಹೌ ಟು ಮೇಕ್ ಸೀನ್ ವರ್ಕ್ ಅರೌಂಡ್ ಅನ್ ಆಕ್ಟರ್ ಹೂ ಹ್ಯಾಸ್ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಇದೇ ನಿಮ್ಗೆ ರವಿಚಂದ್ರನ್ ಅವ್ರ ಪಿಕ್ಚರ್ಗಳಲ್ಲಿ ಹೇಳ್ತೀನಿ, ಪ್ರತಿಯೊಂದು ಹೀರೋಯಿನ್ ಕನ್ನಡ ಕಲ್ತ್ಕೊಂಡು ಕನ್ನಡ ಮಾತಾಡಬೇಕು ಸೀನಲ್ಲಿ. ಸೋ ಇಂಪಾರ್ಟೆಂಟ್ ಅಲ್ವಾ? ನಾನು ಹೇಳೋದು, ಕನ್ನಡಕ್ಕೆ ಕರ್ಕೊಂಡ್ ಬರ್ತಿದ್ದೀರಾ, ಇಷ್ಟು ಸಂಭಾವನೆಗೆ ಅಂತ ಮಾತಾಡ್ತಿದ್ದೀರಾ ಅಂದಾಗ ಆ ಡೈಲಾಗ್ ಲೆಂತಿನೋ ಇಲ್ವೋ. ಇವಾಗ ನಾವೇ ಬೇರೆ ಭಾಷೆಗೆ ಒಬ್ಬರು ನಟ ಹೋಗ್ತಿದ್ದಾರೆ ಅಂದ್ರೆ ಅಷ್ಟು ಬ್ಯೂಟಿಫುಲಿ ಲಿಪ್ ಸಿಂಕ್ ಆಗುತ್ತೆ, ಅಷ್ಟು ಚೆನ್ನಾಗಿ ಅವ್ರು ಕಲ್ತು ಮಾತಾಡ್ತಾರೆ. ಇವಾಗ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಲ್ಲು ಅರ್ಜುನ್ ಅವರ ಒಂದು ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಐ ಕುಡ್ ಸಿ ಪರ್ಫೆಕ್ಟ್ ಲಿಪ್ ಸಿಂಕ್ ಅದರಲ್ಲಿ ಕಲಿತಾರೆ. ಸೊ ಇಲ್ಲಿ ಐ ಥಿಂಕ್ ಡೈರೆಕ್ಟರ್ಸ್ ಅಥವಾ ಫಿಲ್ಮ್ ಮೇಕರ್ಸ್ ಕೂಡ ಇನ್ಸಿಸ್ಟ್ ಮಾಡಬೇಕು ಕಲಿಯೋದಕ್ಕೆ ಒಂದು. ಅಂಡ್ ಇಫ್ ನಾಟ್ ತುಂಬಾ ಲೆಂತ್ ಇತ್ತು, ತುಂಬಾನೇ ಕಷ್ಟ ಆಯ್ತು ಅಂದ್ರೆ ಈ ತರ ಒಂದು ಸ್ವಲ್ಪ ಜುಗಾಡಗಳನ್ನ ಮಾಡಬಹುದು ಇಸ್ ವಾಟ್ ಐ ಫೀಲ್. ಅವಾಗ ಇನ್ನೂ ಒಂಥರ ನಮಗೆ ಅದು ಎಲ್ಲೋ ಡಬ್ ಮಾಡಿರೋ ಧ್ವನಿ ಅನ್ಸೋದೇ ಇಲ್ಲ. ಹೌದು, ಇವಾಗೆಲ್ಲ ಮಾಡ್ತಾ ಇದ್ದಾರೆ ಆ ತರ. ನೀವು ಹೇಳಿದ್ದ ಸ್ಮಾರ್ಟ್ ಐಡಿಯಾಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ತೋರಿಸೋ ರೀತಿನೇ, ಮೇಕಿಂಗ್ ಅನ್ನೇ ಚೇಂಜ್ ಮಾಡ್ಕೊಂಡು, ಬಟ್ ಆ ಆಕ್ಟರ್ ಅವರ ಪಾಸಿಟಿವ್ಸ್ ನ ಫೋಕಸ್ ಮಾಡ್ತಾ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಕರೆಕ್ಟ್.